ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಳ್ಳಿ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ವೀಕೆಂಡ್ನಲ್ಲಂತೂ ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗಿದ್ದವು. ಇರಲಿ, ವಿಚಾರ ಪಕ್ಕ ಕೇಳೋಣ. ಆದರೆ ಪ್ರಸ್ತುತ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾ ಯಾವ ಮಟ್ಟಕ್ಕೆ ಕಲೆಕ್ಷನ್ ಮಾಡ್ತಾ ಇದೆ, ಮೊದಲ ದಿನದ ಕಲೆಕ್ಷನ್ ಎಷ್ಟು, ಹೀಗೆ ಒಂದಿಷ್ಟು ವಿಚಾರಗಳು ಇವತ್ತಿನ ಎಪಿಸೋಡ್ನಲ್ಲಿ ಕಲೆಕ್ಷನ್ ಬಗ್ಗೆ ಹೇಳೋಣ. ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರದ ಪ್ರದರ್ಶನವನ್ನು ಕಂಡಿದೆ ಅನ್ನೋದು ಎಲ್ಲರೂ ಕೂಡ ನೋಡಿದ್ದೀರಾ. ಕಲೆಕ್ಷನ್ ಎಷ್ಟು, ಈ ಚಿತ್ರಮಂದಿರದ ಕೆಪಾಸಿಟಿ ಎಷ್ಟು ಅಂತ ಕೇಳಿದರೆ, ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ 355 ಸೀಟುಗಳಿದೆ, ದೊಡ್ಡ ಬಾಲ್ಕನಿ. ಹಾಗೆ ದ್ವಿತೀಯ ದರ್ಜೆ ಬರೋಬ್ಬರಿ 748 ಸೀಟು. ಮೊದಲು ಒಟ್ಟು 2 ಕ್ಲಾಸ್ ಇತ್ತು ಕೆಳಭಾಗದಲ್ಲಿ, ಆದರೆ ಪ್ರಸ್ತುತ ಎಲ್ಲ ಒಂದೇ ಮಾಡಿದ್ದಾರೆ. ಯಾಕಂತೇಳಿದೆ, ಪ್ರೇಕ್ಷಕರ ಅಭಾವ. ದರ್ಶನ್ ಅವರ ಸಿನಿಮಾಗಳು ಬಂದರೆ ಈ ಮಟ್ಟದಲ್ಲಿ ಕ್ರೇಜ್ ಇರುತ್ತೆ. ಅದನ್ನು ಬಿಟ್ಟರೆ ಮತ್ತೆ ಒಂದಿಷ್ಟು ಸ್ಟಾರ್ ನಟರ ಸಿನಿಮಾಗಳು ಬಂದರಷ್ಟೇ ಈ ಮಟ್ಟದ ಕ್ರೇಜ್. ಒಟ್ಟು ಸೀಟು 1103. ಒಂದು ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆಯಾಗಿದೆ. ಇರಲಿ, ವಿಚಾರ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಂದು ಪ್ರದರ್ಶನದಲ್ಲಿ ನೋಡಿದಂಥ ಪ್ರೇಕ್ಷಕರ ಸಂಖ್ಯೆ 1103 ಮಂದಿ. ಇದು ಅಫಿಷಿಯಲ್ ಆಗಿ. ಆದರೆ ಪ್ರೇಕ್ಷಕರು ಎಷ್ಟಿದ್ರು, ಹೆಚ್ಚುವರಿಯಾಗಿ ಬಂದ್ರ ಅದು ಗೊತ್ತಿಲ್ಲ. ಇರಲಿ, ಮೊದಲ ದಿನ ಇದ್ದಂಥ ಪ್ರದರ್ಶನ ಎಷ್ಟು ಗೊತ್ತಾ? ಬರೋಬ್ಬರಿ 6. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗಿತ್ತು, ಫ್ಯಾನ್ ಶೋ. ಅದನ್ನು ಹೊರತುಪಡಿಸಿ ರೆಗ್ಯುಲರ್ 5 ಪ್ರದರ್ಶನ, 5ಕ್ಕೆ 5 ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು. ಜೊತೆಗೆ ಫ್ಯಾನ್ ಶೋ ಕೂಡ. ಫ್ಯಾನ್ ಶೋ ಅಂತೂ ಸೋಲ್ಡ್ ಔಟ್ ಆಗೇ ಆಗುತ್ತೆ. ಹೀಗಾಗಿ ಮೊದಲ ದಿನ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 6618. ಇದು ಅಫಿಷಿಯಲ್ ಆಗಿ. ಯಾಕಂತೇಳಿದ್ರೆ ಸೀಟ್ ಇರೋದಿಷ್ಟೇ. ಆದರೆ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ಕೂತುಕೊಂಡು ವೀಕ್ಷಣೆ ಮಾಡೋದಕ್ಕಿಂತ ನಿಂತುಕೊಂಡೇ ಸೆಲೆಬ್ರೇಷನ್ ಮಾಡಿಕೊಂಡೇ ನೋಡಿದವರು ಜಾಸ್ತಿ ಇದ್ದಾರಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಪ್ರೇಕ್ಷಕರಲ್ಲಿ ಜಮಾಯಿಸಿದ್ದಾರೆ ಅಂತ. ಇದರ ಲೆಕ್ಕ ಇದೆಯಾ, ಅಥವಾ ಕೂತವರೇ ಎದ್ದು ಬಂದು ನೃತ್ಯ ಮಾಡಿದ್ದ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಒಟ್ಟಿನಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನವಂತೂ ಜನಜಾತ್ರೆ, ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಕೇವಲ ಯುವಕರು ಮಾತ್ರವಲ್ಲ, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ಕಣ್ತುಂಬಿಕೊಂಡ್ರು. ಇನ್ನು ಟಿಕೆಟ್ ದರ ಎಷ್ಟು ಅಂತ ಕೇಳಿದರೆ, ಬಾಲ್ಕನಿ ದರ 150, ಸೆಕೆಂಡ್ ಕ್ಲಾಸ್ 120. ಫ್ಯಾನ್ ಶೋಗೇನು ಎಕ್ಸ್ಟ್ರಾ ಇರಲಿಲ್ಲ. 6ಕ್ಕೆ 6 ಪ್ರದರ್ಶನದಲ್ಲೂ ಕೂಡ ಇದ್ದ ಟಿಕೆಟ್ ದರ ಇಷ್ಟೇ. ಬಾಲ್ಕನಿ 150, ಸೆಕೆಂಡ್ ಕ್ಲಾಸ್ 120. ಹಾಗಾದರೆ ಒಂದು ಪ್ರದರ್ಶನಕ್ಕೆ ಆಗುವಂಥ ಕಲೆಕ್ಷನ್ ಎಷ್ಟು ಅಂತ ಕೇಳಿದರೆ 1,43,010 ರೂಪಾಯಿ. ಇದನ್ನು 6 ಪ್ರದರ್ಶನಕ್ಕೆ ಹೋಲಿಕೆ ಮಾಡಿ ಎಷ್ಟಾಗುತ್ತೆ? ಒಂದು ದಿನದ ಕಲೆಕ್ಷನ್ ಪ್ರಸನ್ನ ಚಿತ್ರಮಂದಿರದಲ್ಲಿ ಎಷ್ಟು 6 ಪ್ರದರ್ಶನಕ್ಕೆ ಅಂತ ಕೇಳಿದರೆ ಬರೋಬ್ಬರಿ 8,58,060 ರೂಪಾಯಿ. ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಅಂದರೆ ಶುಕ್ರವಾರದಂದು ಆದಂಥ ಕಲೆಕ್ಷನ್. ಬರೋಬ್ಬರಿ 8,58,060 ರೂಪಾಯಿ. ಪ್ರೇಕ್ಷಕರು ಸಿಕ್ಕಾಪಟ್ಟೆ ಬಂದಿದ್ದರು. ಈಗಾಗಲೇ ನೋಡಿದ್ದೀರಾ. ಪ್ರೇಕ್ಷಕರು ಎಷ್ಟು ಇದ್ದರು? ನಿಖರವಾದಂತಹ ಉತ್ತರ ಇಲ್ಲ. ಆದರೆ ಟಿಕೆಟ್ ದರ, ಸೀಟ್ ಕೆಪಾಸಿಟಿ ಇವೆಲ್ಲವನ್ನು ಹೋಲಿಕೆ ಮಾಡಿದರೆ ಎಕ್ಸ್ಟ್ರಾ ಜನ ಇಲ್ಲದೆ ಆಗುವಂಥ ಕಲೆಕ್ಷನ್ ಬರೋಬ್ಬರಿ 8,58,060 ರೂಪಾಯಿ. ಇರಲಿ, ಇನ್ನು ಓವರಾಲ್ ಆಗಿ ಅಂದರೆ ವೀಕೆಂಡ್ನಲ್ಲಿ ಆದಂಥ ಕಲೆಕ್ಷನ್ ಎಷ್ಟು ಅಂತ ಕೇಳಿದರೆ ನಿಖರವಾದ ಉತ್ತರ ಇಲ್ಲ. ಯಾಕಂದರೆ ಕೆಲವು ಪ್ರದರ್ಶನಗಳು ಸ್ವಲ್ಪ ಪ್ರೇಕ್ಷಕರು ಕಡಿಮೆ ಇತ್ತು, ಕೆಲವು ಎಕ್ಸ್ಟ್ರಾ ಇತ್ತು. ಹೀಗಾಗಿ ಒಂದು ಅಂದಾಜಿನ ಪ್ರಕಾರ 15 ಲಕ್ಷ ಅಂತ ಹೇಳ್ಬೋದು ವೀಕೆಂಡ್ನಲ್ಲಿ ಆದಂಥ ಕಲೆಕ್ಷನ್. ಇನ್ನು ರಾಜ್ಯಾದ್ಯಂತ ಈ ಸಿನಿಮಾಗೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಕೇಳಿದರೆ ನಿಖರವಾದಂಥ ಉತ್ತರ ಇಲ್ಲ. ಒಂದು 50 ಲಕ್ಷದವರೆಗೆ ಕಲೆಕ್ಷನ್ ಆಗಿರ್ಬೋದಾ, ಗೊತ್ತಿಲ್ಲ. ಒಟ್ಟಾರೆ ಪ್ರಸನ್ನ ಚಿತ್ರಮಂದಿರದಲ್ಲಂತೂ
ಬರೋಬ್ಬರಿಯಾದಂಥ ಕಲೆಕ್ಷನ್ ಕಲಾಸಿಪಾಳ್ಯ ಸಿನಿಮಾಗೆ ಆಗಿದೆ. ಅದೇನೇ ಇರಲಿ, ನೀವು ಈ ಸಿನಿಮಾವನ್ನು ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಾ? ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ದರ್ಶನ್ ಅವರ ಮುಂಬರುವ ಯಾವ ಸಿನಿಮಾ ರಿಲೀಸ್ ಆಗಬೇಕು ಇದನ್ನು ಕೂಡ ಕಾಮೆಂಟ್ ಮೂಲಕ ಹೇಳಿ. ನಮಸ್ಕಾರ.